ಈ ರೂಟ್ ಏನು ನೋಡ್ತಾ ಇದ್ದೀರಾ ರಾಜನಕುಂಟೆ ಯಲಹಂಕ ಹೋಗುತ್ತೆ. ಈ ರೂಟ್ ಏನು ನೋಡ್ತಾ ಇದ್ದೀರಾ ಶಿವಕೋಟೆ ಸಂಭ್ರಮ್ ಕಾಲೇಜ್ಗೆ ಹೋಗುತ್ತೆ. ಹಿಂಗೆ ಬಂದರೆ ಡೈರೆಕ್ಟ್ ಲೇಔಟ್ಗೆ ಬರುತ್ತೆ. ಸಂಭ್ರಮ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಇದೆ, ಹಾಸ್ಪಿಟಲ್ಸ್ ಇದಾವೆ, ಅಕ್ಕಪಕ್ಕ ಎಲ್ಲ ವಿಲೇಜ್ ಅಟ್ಯಾಚ್ ಮನೆಗಳು ಇದಾವೆ. ಸೊ ನಿಮ್ಗೆ ಎಲ್ಲ ತರದ ಫೆಸಿಲಿಟಿಗಳು ಸಿಗ್ತವೆ ಇಲ್ಲಿ. ಯಲಹಂಕ ರಾಜನಕುಂಟೆ ಬಳಿ ಈ ಒಂದು ಲೇಔಟ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಟೆಸ್ಟ್ ಟು BDA ಲೇಔಟ್ ಬರ್ತಕ್ಕಂಥದ್ರಿಂದ ನಿಮ್ಗೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಸಿಗುತ್ತೆ, ನಿಮ್ಗೆ ಬೇಗ ಗ್ರೋತ್ ಆಗುತ್ತೆ. ರಾಜನಕುಂಟೆ ಯಲಹಂಕ ಅಲ್ಲೆಲ್ಲ ಈಗ ರೇಟು ಅಷ್ಟು ಹೈ ಆಗ್ಬಿಟ್ಟಿದೆ, ಎಲ್ಲರಿಗೂ ತಗೊಳಕ್ ಆಗಲ್ಲ. ಸ್ವಲ್ಪ ಕಮ್ಮಿಯಲ್ಲಿ ಒಳ್ಳೆ ಲೀಗಲ್ ಪ್ರಾಪರ್ಟಿ ನೋಡ್ತೀನಿ ಕಮ್ಮಿ ರೇಟ್ ಅಲ್ಲಿ ಅಂತಂದ್ರೆ ನೀವು ಈ ಪ್ರಾಜೆಕ್ಟ್ ಅಲ್ಲಿ ಬಂದು ಆರಾಮಾಗಿ ನೀವು ಸೈಟ್ ತಗೋಬಹುದು. ಗೊತ್ತಿಲ್ದಾರ ಯಾವುದೇ ಒಂದು ಸೈಟ್ಗಳನ್ನ ನೀವು ತಗೊಳ್ಳೋ ಬದಲು ಅಪ್ರೂವ್ಡ್ ಸೈಟ್ಗಳನ್ನ ತಗೊಳ್ಳಿ. ಅದ್ರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಅದು ದುಡ್ಡಂತೂ ಡಬಲ್ ಆಗಕ್ಕೆ ಗ್ಯಾರಂಟಿ ನಾನೇ ಕೊಡ್ತೀನಿ. ಯಾಕಂದ್ರೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಮೋಸ ಆಗಲ್ಲ. ಏನಂದ್ರೆ ಡಾಕ್ಯುಮೆಂಟ್ರಿ ಯಾವ ತರ ಇರುತ್ತೆ ಅಂತ ನೋಡ್ಕೊಂಡು ತಗೋಬೇಕು. ಹೌದು, ಎನ್ರಿಚ್ ಸಾಯಿ ಸಮೃದ್ಧಿ ಎನ್ಕ್ಲೇವ್ ಯಾಕೆ ತಗೋಬೇಕು ಅಂದ್ರೆ ನಿಯರೆಸ್ಟ್ ನೀವು ಮುಂದೆ ಹೋಯ್ತು ಶಿವಕೋಟೆ ಸಂಭ್ರಮ್ ಕಾಲೇಜ್ ಎಲ್ಲ ನಿಮಗೆ ಶ್ರೀರಾಮ್ ಕಾರಂತ್ BDA ಲೇಔಟ್ ಆಗ್ತಾ ಇದೆ. 3,500 ಎಕರೆಯಲ್ಲಿ BDA ಲೇಔಟ್ ಮಾಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋದು 100 ಫೀಟ್ 120 ಫೀಟ್ ರೋಡ್ ಎಲ್ಲ ವೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಿಮ್ಗೆ ವೆರಿ ಕ್ಲೋಸ್ ಟು ನಿಮ್ಗೆ ಶ್ರೀರಾಮ್ ಕಾರಂತ್ ಬಡವಣಿಗೆ ನಿಯರೆಸ್ಟ್ ಆಗುತ್ತೆ, ಹತ್ರ ಆಗುತ್ತೆ. ಹೆನ್ರಿಚ್ ಪ್ರಾಪರ್ಟೀಸ್ ಅವರ ಹೆನ್ರಿಚ್ ಸಾಯಿ ಸಮೃದ್ಧಿ ಲೇಔಟ್ಗೆ ಎಲ್ರಿಗೂ ಸ್ವಾಗತ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಟೈಟಲ್ ತಮ್ಮನೇಲಿ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಿರುತ್ತೆ ಲೇಔಟ್ ವಿಡಿಯೋ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಅಂತ ಬಂದಿರೋದು. ಯಲಹಂಕ ರಾಜನಕುಂಟೆ ಬಳಿ ಈ ಒಂದು ಲೇಔಟ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. BMRDA ಜೊತೆಗೆ DPA ಅಪ್ರೂವ್ಡ್ ಕೂಡ ಬಂದಿದೆ. ದೊಡ್ಡಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿ ಕೂಡ ಆಗಿರುವಂಥದ್ದು. ಲೇಔಟ್ ಮಾತ್ರ ಸೂಪರಾಗಿ ಬರ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು ಲೇಔಟ್ ಹೇಗಿದೆ ಅಂತ ಅಂದ್ಬಿಟ್ಟು. ವರ್ಕ್ ಪೆಂಡಿಂಗ್ ಅನ್ನೋವಂಥದ್ದು ಏನೂ ಇರೋದಿಲ್ಲ. ಸೊ 100% ಡೆವಲಪ್ಮೆಂಟ್ ಆಗಿರುವಂಥದ್ದು. ಎಲ್ಲ ಥರ ಕನೆಕ್ಟಿವಿಟಿಗೂ ಹತ್ರ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ಆಗಿರ್ಬೋದು, ನೀವು ಮನೆ ಕಟ್ಕೊಂಬರ್ತೀರಿ ಅಂತಂದ್ರೆ ಮನೆ ಕೂಡ ಕಟ್ಕೊಂಬರ್ಬೋದು. ಸೊ ಪ್ರತಿಯೊಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸರ್ ಇದ್ದಾರೆ, ಸರ್ ಹತ್ರ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ಬನ್ನಿ. ನಮಸ್ಕಾರ, ಹೇಗಿದ್ದೀರಿ ಸರ್? ಆರಾಮ್, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್. ದಿನದ ಮೇಲೆ ಹೌದು ಸರ್, ಸುಮಾರು ದಿನ ಆಗಿತ್ತು. ಸೊ ಲಾಸ್ಟ್ ಟೈಮ್ ಕೂಡ ಸರ್ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿದ್ವಿ, ಒಂದು ಲೇಔಟ್ ವಿಡಿಯೋನೇ ಮಾಡಿದ್ವಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನಿಮ್ಮ ಕಡೆಯಿಂದ. ಹೌದಾ, ಥ್ಯಾಂಕ್ ಯು ಸರ್. ಸರ್ ಈ ಒಂದು ಲೇಔಟ್ನ ಮಾಡಿದರೆ ಯಲಹಂಕ ಮತ್ತು ರಾಜನಕುಂಟೆ ಬಳಿ ಮಾಡಿರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಮತ್ತೊಂದು ಸರಿ ಹೇಳಿ ಸರ್. ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಇದು ಯಲಹಂಕದಿಂದ ದೊಡ್ಡಬಳ್ಳಾಪುರ ರೋಡು. ದೊಡ್ಡಬಳ್ಳಾಪುರ ರೋಡ್ ರಾಜನಕುಂಟೆ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ. ರಾಜನಕುಂಟೆಯಿಂದ ನೀವು ಲೆಫ್ಟ್ ತಗೊಂಡ್ರೆ ಹೆಸರುಘಟ್ಟ ನೆಲಮಂಗಲಾಗ ಒಂದು ರೋಡ್ ಹೋಗುತ್ತೆ, 4 ಟ್ರ್ಯಾಕ್ ರೋಡ್ ಮಾಡ್ತಾ ಇದ್ದಾರೆ ಅದನ್ನ. ಆ ರೋಡ್ ಹತ್ರ ಒಂದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ದೊಡ್ಡ ಕ್ಯಾಂಪಸ್ ಇದೆ. ಆ ಕ್ಯಾಂಪಸ್ ಪಕ್ಕದಲ್ಲಿ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ಇದು. ಇದು ಯಲಹಂಕಕ್ಕೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಒಂದು ಅಂದಾಜು? ಸರ್ ಯಲಹಂಕಕ್ಕೆ ಆಲ್ಮೋಸ್ಟ್ ನಿಮಗೆ ಒಂದು 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್. ಎಲ್ಲದಕ್ಕೂ ಸರೌಂಡಿಂಗ್ ಎಲ್ಲ ಹತ್ತಿರ ಇರುವಂಥ ಫೆಸಿಲಿಟೀಸ್ಗಳು ಇದೆ. ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ತರದ ಫೆಸಿಲಿಟಿ ಇದಾವೆ. ನಿಮಗೆ ದೊಡ್ಡ ಕ್ಯಾಂಪಸ್ಸೇ ಇದೆ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿದೆ, ನೋಡಿದ್ರಲ್ಲ ನೀವು, ದೊಡ್ಡ ಕ್ಯಾಂಪಸ್ ಇದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಅಂತ ಬರುತ್ತೆ. ಓಕೆ, ಲೇಔಟ್ ಮಾತ್ರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಬರ್ತಾ ಇದೆ ಸರ್. ಒಂದೇ ಫ್ಲಾಟ್ ಲೇಔಟ್. ಸೊ ಅಕ್ಕಪಕ್ಕನು ಎಲ್ಲ ಒಂದೇ ತರನೇ ಲೆವೆಲ್ ಆಗಿ ಬಂದಿದೆ. ಅದಲ್ಲದೆ ಮಣ್ಣು ಹಾಕಿರೋದಾಗಿರ್ಬೋದು, ಒಂದು ಹೈಟ್ ಆಗಿರ್ಬೋದು, ಎಲ್ಲೂ ಕಾಣಿಸಲ್ಲ. ಲೇಔಟ್ ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಾ ಸರ್? ಸರ್ ಟೋಟಲ್ ಬಂದ್ಬಿಟ್ಟು ಇದು 5 acres ಅಲ್ಲಿ ಬರ್ತಕ್ಕಂಥ ಲೇಔಟ್ ಇದು. ಈಗ ಫಸ್ಟ್ ಫೇಸ್ ಬಂದ್ಬಿಟ್ಟು 3 ಎಕರೆಯಲ್ಲಿ ಮಾಡಿದೀವಿ. ಇದೆಲ್ಲ ನೀವು ಏನ್ ಕಾಣ್ತಾ ಇದೀರಾ ಡೆವಲಪ್ಮೆಂಟ್ ಆಗಿರೋದು ಫಸ್ಟ್ ಫೇಸ್ ಅಲ್ಲಿ ಬರುತ್ತೆ. ಇದು ಪಕ್ಕದ್ದು ಸೊ ಖಾಲಿ ಜಾಗ ಏನ್ ಕಾಣ್ತಿದೆ ಅದು ಸೆಕೆಂಡ್ ಫೇಸ್ ಅಲ್ಲಿ ಬರ್ತಕ್ಕಂಥ. ಅದು ಎಕ್ಸ್ಟೆಂಡ್ ಮಾಡ್ತೀರಾ? ಎಕ್ಸ್ಟೆಂಡ್ ಮಾಡ್ತಾ. ಹೌದು, ಅದಕ್ಕೋಸ್ಕರನೇ ನೋಡಿ ಅಲ್ಲಿ ಕಂಪೌಂಡ್ ಹಾಕಿಲ್ಲ, ನಾವು ಫುಲ್ಫಿಲ್ ಮಾಡಿಲ್ಲ. ಜಸ್ಟ್ ಒಂದು ಮಾರ್ಕಿಂಗ್ ಜಸ್ಟ್ ಈ ತರ ಟೈಪ್ ಹಾಕಿದೀವಿ ಅಷ್ಟೇನೆ. ಸೊ ಸೆಕೆಂಡ್ ಫೇಸ್ ಅಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ ಅದು ಬರುತ್ತೆ. ಹೌದು, ಇದು BMRDA DPA ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಏಕಾತನೇ ಬರ್ತಕ್ಕಂಥದ್ದು ಪ್ರಾಜೆಕ್ಟ್ ಇದು. ನೀವು ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಲೋನ್ ತಗೋಬಹುದು. SBI ಇಂದ ತಗೋಬಹುದು. ನಿಮ್ಗೆ ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಆ ಬ್ಯಾಂಕಲ್ಲಿ ಲೋನ್ ಆಗುತ್ತೆ. ನಿಮಗೆ ಫುಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ. ಈ ಡಿಸ್ಪ್ಲೇ ನಾವು ಏನು ಹಾಕಿದ್ದೀವಿ ನಂಬರ್ಸು, ಆ ನಂಬರ್ ಕಾಲ್ ಮಾಡ್ಕೊಂಡು ನೀವು ಇಷ್ಟ ಆಯಿತು ಅಂದರೆ ಸೈಟ್ ಯಾವ ಸೈಡ್ ಇರುತ್ತೆ ಆ ಟೈಮಲ್ಲಿ ಆ ಟೈಪ್ ಸೈಟ್ನ ಬುಕ್ ಮಾಡ್ಕೋಬಹುದು. ಬುಕ್ ಆದ್ರೂ ಮಾಡ್ಕೋಬಹುದು, ರಿಜಿಸ್ಟ್ರೇಷನ್ಗಾದ್ರೂ ಹೋಗ್ಬೋದು. ಇಮಿಡಿಯೇಟ್ಲಿ. ಹೌದು, 100% ಖಾತಾ ಟ್ರಾನ್ಸ್ಫರ್ ಆಗುತ್ತಾ? ಹೌದು, ಇಮಿಡಿಯೇಟ್ಲಿ ಆಗುತ್ತೆ. ಸೊ ಏನಾದರೂ ಇನ್ನ ಪೆಂಡಿಂಗ್ ಇರುವಂತದ್ದು ಡಾಕ್ಯುಮೆಂಟ್ಸ್ ಏನು ಇಲ್ಲ ಸರ್. ಈಗ ನೀವೇ ನೋಡ್ತಾ ಇದ್ದೀರಿ ಎಲ್ಲನೂ ಡೆವಲಪ್ಮೆಂಟ್. ನಿಮ್ಗೆ ಯಾವುದು ಪೆಂಡಿಂಗ್ ನನ್ನ ಕಣ್ಣಿಗೆ ಅಂತೂ ಹೌದು, ಡಾಕ್ಯುಮೆಂಟ್ಸ್ ಅಲ್ಲೂ ಅಷ್ಟೇ 100% ಫುಲ್ಫಿಲ್ ಆಗಿದೆ. ಯಾವುದು ನಾಳೆ ಕೊಡ್ತೀವಿ, ಇವತ್ತು ಕೊಡ್ತೀವಿ, ಒಂದು 3 ತಿಂಗಳು ಬಿಟ್ಟು ಬರ್ತೀವಿ, ಆ ಥರ ಯಾವುದು ಏನು ಸಬ್ಜೆಕ್ಟೇ ಇಲ್ಲ. ಬಂದಬೇಕು, ಇಷ್ಟ ಆಗಬೇಕು, ಸೈಟ್ ನಂಬರ್ ಓಕೆ ಆಗಬೇಕು. ಬಂದ್ಬಿಟ್ಟು ಒಂದು 10,000 ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಸೊ ಅದನ್ನು ಬುಕ್ ಮಾಡಿಬಿಟ್ಟು ನಿಮ್ಗೆ ಒಂದು 7 to 10 days ಟೈಮ್ ಕೊಡ್ತೀವಿ ನಾವು ಕಂಪ್ನಿಯಿಂದ. ಸೊ ಅದನ್ನು ಟೈಮ್ ತಗೊಂಡು ನೀವು ಲೀಗಲ್ ವೆರಿಫಿಕೇಶನ್ ಮಾಡಿಕೊಂಡು 10 lakhs ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಮಾಡ್ಕೊಂಡು ನೀವು ಇಮಿಡಿಯೇಟ್ಲಾಗಿ ರಿಜಿಸ್ಟ್ರೇಷನ್ ಹೋಗ್ಬೋದು. 10 lakhs ಅಗ್ರಿಮೆಂಟ್? ಹೌದು, ಅಗ್ರಿಮೆಂಟ್ ಇರುತ್ತೆ. ಫರ್ದರ್ ನಿಮಗೆ ಲೋನ್, ಅದು ಲೋನು ಅಥವಾ ನಿಮ್ಮ ಹತ್ರ ಕ್ಯಾಶ್ ಲಿಕ್ವಿಡ್ ಇತ್ತು ಅಂದರೆ ನೀವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, 3 ಎಕರೆಯಲ್ಲಿ ಮಾಡಿದ್ದೀರಾ ಈ ಒಂದು ಪ್ರಾಜೆಕ್ಟ್? ಹೌದು. ಸೊ ನಂಬರ್ ಆಫ್ ಸೈಟ್ಸ್ ಎಷ್ಟು ಬರ್ತಿದೆ, ಯಾವ ಫೇಸಿಂಗ್ ಅಲ್ಲಿ ಸಿಗುತ್ತೆ ಸರ್? ಈಗ ನಂಬರ್ ಆಫ್ ಸೈಟ್ ಬಂದ್ಬಿಟ್ಟು 31 ಸೈಟ್ ಬರುತ್ತೆ. ಈಗ ಆಲ್ಮೋಸ್ಟ್ ನಾವು 30-40 ಮಾಡಿದ್ದೀವಿ ಮೇಜರ್ ಆಗಿ. ಆಮೇಲೆ 1350
ಅಂದರೆ 30x45 ಡೈಮೆನ್ಷನ್ಸು ಮಾಡಿದ್ದೀವಿ. ಒಂದು 4-5 ಸೈಟು ದೊಡ್ಡ ಡೈಮೆನ್ಷನ್ಸ್ ಬರುತ್ತೆ, 1900 1800 ಆ ಥರ ಡೈಮೆನ್ಷನ್ಸು ಬರುತ್ತೆ. ಎಲ್ಲ ವಾಸ್ತು ಪ್ರಕಾರದಲ್ಲಿ ಸೈಟ್ ನಂಬರ್ ಆಗಿದೆ, ನಿಮಗೆ ಎಲ್ಲನೂ ಕ್ಲಿಯರ್ ಲೀಗಲಲ್ಲೂ ಸಿಗುತ್ತೆ ನಿಮಗೆ. ಓಕೆ, ಈ ಒಂದು ಪ್ರಾಜೆಕ್ಟಲ್ಲಿ ಏನಕ್ಕೋಸ್ಕರ ತೊಗೋಬೋದು ಸರ್? ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತೊಗೋಬೇಕಾ, ಇಲ್ಲಾಂದರೆ ಮನೆ ಕಟ್ಕೋಬೋದಾ, ಹೇಗೆ? ಸರ್ ಏನಾಗಿದೆ ಈಗ ಮೊದಲೆಲ್ಲ ರೆವಿನ್ಯೂ ಸೈಟ್ಸ್ಗಳಲ್ಲಿ ಇವಾಗೆಲ್ಲ ಸಿಗಲ್ಲ. ಹೌದು, ಸ್ಟಾಪ್ ಆಗಿದೆ. ನಿಮಗೆ ಕನ್ವರ್ಷನ್ ಲೇಔಟ್ಗಳಿಗೆ ಈಗ ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಸರೌಂಡಿಂಗ್ ನೋಡಿದ್ರೇನು ತುಂಬ ಡೆವಲಪ್ಮೆಂಟ್ ಏರಿಯಾ ಇದು. ಯಾಕೆ ತಗೋಬೇಕು ಇಲ್ಲಿ ಸಾಯಿ ಸಮೃದ್ಧಿ ಎನ್ರಿಚ್ ಸಾಯಿ ಸಮೃದ್ಧಿ ಎನ್ಕ್ಲೇವಲ್ಲಿ ಯಾಕೆ ತಗೋಬೇಕು ಅಂದರೆ, ನಿಯರೆಸ್ಟ್ ನೀವು ಮುಂದೆ ಹೋಯ್ತು ಅಂದರೆ ಶಿವಕೋಟೆ, ಸಂಭ್ರಮ್ ಕಾಲೇಜ್ ಎಲ್ಲ ನಿಮಗೆ ಶ್ರೀರಾಮ್ ಕಾರಂತ್ BDA ಲೇಔಟ್ ಆಗ್ತಾಯಿದೆ. 3,500 ಎಕರೆಯಲ್ಲಿ BDA ಲೇಔಟ್ ಮಾಡ್ತಾಯಿದೆ. ನಿಮಗೆಲ್ಲ ಗೊತ್ತಿರೋದು. ಈಗ ಆ ಕಡೆ ಬರುವಾಗ 100 ಫೀಟ್ಸು 120 ಫೀಟ್ ರೋಡ್ ಎಲ್ಲ ವೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಿಮ್ಗೆ ವೆರಿ ಕ್ಲೋಸ್ ಟು ನಿಮಗೆ ಶ್ರೀರಾಮ್ ಕಾರಂತ್ ಬಡವಣಿಗೆ ನಿಯರೆಸ್ಟ್ ಆಗುತ್ತೆ, ಹತ್ರ ಆಗುತ್ತೆ. ಸೊ ಈ ಕಡೆ ಹೋದರೆ ನಿಮಗೆ ರಾಜನಕುಂಟೆ, ಯಲಹಂಕ RTO ಆಫೀಸು ಎಲ್ಲ ನಿಯರೆಸ್ಟ್ ಆಗುತ್ತೆ. ಈಗ ನೀವು ಯಲಹಂಕ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಡೆವಲಪ್ಡು, ರಾಜನಕುಂಟೆ, ಯಲಹಂಕ. ಸೊ ನೀವು ಅಲ್ಲೆಲ್ಲ ಈಗ ರೇಟು ಅಷ್ಟು ಹೈ ಆಗ್ಬಿಟ್ಟಿದೆ, ಎಲ್ಲರಿಗೂ ತಗೊಳಕ್ಕೆ ಆಗಲ್ಲ. ಸೊ ನೀವು ಸ್ವಲ್ಪ ಕಮ್ಮಿಯಲ್ಲಿ ಒಳ್ಳೆ ಲೀಗಲ್ ಪ್ರಾಪರ್ಟಿ ನೋಡ್ತೀನಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಅಂತಂದರೆ ನೀವು ಈ ಪ್ರಾಜೆಕ್ಟಲ್ಲಿ ಬಂದು ಆರಾಮಾಗಿ ನೀವು ಸೈಟ್ ತಗೋಬೋದು. ಹೌದು. ಈಗ ಲೇಔಟಲ್ಲಿ ಡೆವಲಪ್ಮೆಂಟ್ಸ್ ಅಂತ ಬಂದರೆ ಏನೇನು ಡೆವಲಪ್ಮೆಂಟ್ನ ಮಾಡಿದ್ದೀರಾ ಸರ್? ಈಗ ಲೇಔಟಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಂಗಿಲ್ಲ. ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ, CC ರೋಡ್ 30 ಫೀಟ್ ವೈಡ್ ರೋಡ್ ಮಾಡಿದ್ದೀವಿ. 30 ಫೀಟ್ ಬರುತ್ತಾ? ಹೌದು. ನೋಡಿ, ಸೈಟ್ ನಂಬರ್ ಮಾಡಿದ್ದೀವಿ. ನಿಮಗೆ ಡ್ರೈನೇಜು ಪೈಪ್ ಲೈನ್ ಕೊಟ್ಟಿದ್ದೀವಿ, ವಾಟರ್ ಕಲೆಕ್ಷನ್ ಕೊಟ್ಟಿದ್ದೀವಿ. ಬ್ಲ್ಯಾಕ್ ಕಲರ್ ಏನು ಕಾಣ್ತಾ ಇದೆ ಎಲೆಕ್ಟ್ರಿಕ್ ಅದು ಇದು ಬರುತ್ತೆ ನಿಮಗೆ, ವೈರಿಂಗ್ ಕೇಬಲ್ ಅಂಡರ್ಗ್ರೌಂಡ್ ಎಲ್ಲ ಓವರ್ ಹೆಡ್ ಏನು ಬರಲ್ಲ. ಓವರ್ ಹೆಡ್ ಬರುತ್ತೆ ಯಾವ್ದು ಅಂದ್ರೆ ಸ್ಟ್ರೀಟ್ ಲೈಟ್. ನೀವು ಏನು ನೋಡ್ತಾ ಇದ್ದೀರಾ ಓವರ್ ಹೆಡ್ ಕೊಡಬೇಕು. ಹೌದು, ಅದೊಂದು ಮಾತ್ರ ಬರುತ್ತೆ, ಮಿಕ್ಕಿದ ಯಾವುದೆಲ್ಲ ಅದು ಕೂಡ ನೋಡ್ತಿರಬಹುದು. ಸರ್, ನೀವು ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಮತ್ತೊಂದ್ಸರಿ ಹೇಳಿ. ನಿಮ್ಮ ಕಂಪನಿ ಬಗ್ಗೆ 15 ಇಯರ್ಸ್ ಇಂದ ಮಾಡ್ತಾ ಇದೀವಿ. 15 ಇಯರ್ಸ್. ಹೌದು. ನಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅಂತ ನೀವು ಅವಳಿಗೆ ಕೇಳಿದ್ರಿ. ನಮ್ಮ ಆಫೀಸ್ ಬಂದ್ಬಿಟ್ಟು ನಿಮಗೆ ಹೆಬ್ಬಾಳ ಅಂತ ಗೊತ್ತಿದೆ, ಹೆಬ್ಬಾಳ CBI ಗಂಗಾನಗರ ಹತ್ರನೇ ನಮ್ಮ ಆಫೀಸ್ ಇರೋದು. ನೀವು ಎನಿ ಟೈಮ್ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ಅಲ್ಲಿಗೂ. ಸೊ ಡಿಸ್ಪ್ಲೇಯಲ್ಲಿ ಏನು ಕಾಣ್ತಾ ಇದೆ ಆ ನಂಬರ್ ಕಾಲ್ ಮಾಡ್ಕೊಂಡು ನೀವು ಬರ್ಬೋದು. ಹೌದು, ಬರ್ಬೋದು. ಮತ್ತೆ ಯಾರಾದ್ರೂ ವಿಸಿಟ್ಗೆ ಅಂತ ಬಂದ್ರೆ ಏನಾದ್ರೂ ಕ್ಯಾಬ್ ಫೆಸಿಲಿಟಿ ಏನೋ ಮಾಡೋಣ ಸರ್. ನಮ್ಮ ಆಫೀಸ್ ಹತ್ರ ಬಂದ್ರೆ ಕ್ಯಾಬ್ ಫೆಸಿಲಿಟಿ ಮಾಡ್ತಾ ಇದೀವಿ. ಸಿಗುತ್ತೆ. ಹೌದು, ನಿಮಗೆ ಡೈರೆಕ್ಟ್ ಲೊಕೇಶನ್ ಕಳಿಸ್ತೀವಿ ಮೊಬೈಲಿಗೆ. ನೀವು ಓನ್ ಆಗಿ ಬರೋದಾದ್ರೂ ಬರ್ಬೋದು. ಯಾಕಂದ್ರೆ ನಮ್ಮ ಸೈಟ್ ಆಫೀಸ್ ಇರುತ್ತಲ್ಲ, ಅಲ್ಲಿ ನಮ್ಮ ಕೊಲೀಗ್ಸ್ ಇದ್ದೇ ಇರ್ತಾರೆ. ಯಾರಾದ್ರೂ ಒಬ್ರು ಲೇಔಟ್ ಅಲ್ಲಿ ಇರ್ತಾರೆ. 100%. ಹೌದು. ಸೊ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ನೀವು ಬಂದ್ಬಿಟ್ಟು ನಾವು ಮಾತಾಡ್ಬಿಟ್ಟು ಅವ್ರು ತೋರಿಸ್ತಾರೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಸ್ಟು ಆಫೀಸ್ಗೆ ವಿಸಿಟ್ ಮಾಡಿ, ಸರ್ ಹತ್ರ ಮಾತಾಡಿ, ಕೋಆರ್ಡಿನೇಷನ್ ಮಾಡ್ಕೊಳ್ಳಿ. ನಂತರ ಲೇಔಟ್ಗೆ ವಿಸಿಟ್ ಮಾಡಿ. ಯಾಕೆಂದರೆ ನಿಮ್ಗೆ ಅವಾಗ ಆ ಟೈಮಲ್ಲಿ ಬರ್ತಾ ನೀವು ಏನೇನು ಹತ್ರದಲ್ಲಿರುತ್ತೆ ಎಲ್ಲ ಪ್ರತಿಯೊಂದನ್ನು ನೀವು ನೋಡಿಕೊಂಡು ಇವ್ರ ಹತ್ರ ಮಾತಾಡಿಕೊಂಡು, ಸೊ ನಿಮಗೆ ಜೆನ್ಯೂನ್ ಅನ್ಸಿದ್ರೆ, ಟ್ರಸ್ಟ್ ಮಾಡ್ಬೋದು ಅಂತ ಅನ್ಸಿದ್ರೆ ನಂತರ ನೀವು ರಿಜಿಸ್ಟ್ರೇಷನ್ಗಾದ್ರೂ ಮೂವ್ ಆಗಿ ಅಥವಾ ಅಗ್ರಿಮೆಂಟ್ಗಾದ್ರೂ ಮೂವ್ ಆಗಿ ಅಂತ ಹೇಳ್ತೀನಿ. ಯಾವುದೋ ಈಗ ವಾಟರ್ ಇಲ್ಲ, ಕರೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಹೇಳ್ವಂಗಿಲ್ಲ. ಎಲ್ಲನೂ 100% ಏನು ಬೇಕು ಲೇಔಟಿಗೆ ಏನು ಬೇಕು ಎಲ್ಲ ಥರದ ಫೆಸಿಲಿಟಿ ಮಾಡಿದ್ದೀವಿ. ಈಗ ನೀವು ಅಲ್ಲೇ ನೋಡ್ತಾ ಇದ್ದೀರಿ, ಪಾರ್ಕ್ ಎಲ್ಲ ನೋಡಿದಿರಿ ನೀವು. ಹೌದು, ಆಲ್ಮೋಸ್ಟ್. ಹೌದು ಅಲ್ವಾ? ಅಲ್ಲಿ ಟ್ರಾನ್ಸ್ಫಾರಮ್ ಇದೆ, ಅಲ್ಲಿ ಕಾಮನ್ ಏರಿಯಾ ಅಂತಾನು ಮಾಡಿದ್ದೀವಿ, ಸಿವಿಕ್ ಕಮ್ಯುನಿಟೀಸ್. ಈಗ ಪಾರ್ಕ್ ಇನ್ನೂ ದೊಡ್ಡದಾಗುತ್ತೆ. ಯಾಕೆ ಸೆಕೆಂಡ್ ಫೇಸ್ ಎಕ್ಸ್ಟೆಂಡ್ ಆದಮೇಲೆ ಆ ಕಾಮನ್ ಏರಿಯಾನು ದೊಡ್ಡದಾಗುತ್ತೆ, ಇಲ್ಲಿ ಪಾರ್ಕ್ ದೊಡ್ಡದಾಗುತ್ತೆ. ನಿಮಗೆ ಅದು ಎಕ್ಸ್ಟೆಂಡ್ ದೊಡ್ಡ ಪಾರ್ಕ್ ಸಿಗುತ್ತೆ. ಹೌದು. ಓಕೆ, ಏನಂದರೆ ಜಸ್ಟ್ 31 ಸೈಟ್ ಇಲ್ಲೂ ಈ ಒಂದು ಲೇಔಟಲ್ಲಿ ಬರ್ತಾ ಇರೋವಂಥದ್ದು. ಸೊ ಕಡಿಮೆ ಸೈಟ್ ಇರ್ಬೋದು ಅಂತ ಅನ್ಸ್ಬೋದು, ಆದರೆ ಟ್ರಸ್ಟ್ ಮಾಡ್ಕೊಂಡು ನೀವು ತೊಗೋಬೋದು ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ದೊಡ್ಡದಾದಷ್ಟು ಲೇಔಟಲ್ಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಹೊರತು ನಿಮಗೆ ಅಮ್ಯುನಿಟೀಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಕಡಿಮೆ ಸೈಟ್ಸ್ ಇದ್ರೆ ಅಮ್ಯುನಿಟೀಸ್ ಸ್ವಲ್ಪ ನಿಮ್ಗೆ ಜಾಸ್ತಿನೇ ಸಿಗುತ್ತೆ. ಹೌದು. ಈಗ 31 ಸೈಟಲ್ಲಿ ಸರ್ ಅವೈಲಬಲ್ ಸೈಟ್ ಎಷ್ಟಿದೆ? ಸ್ಟಾರ್ಟ್ ಮಾಡಿ ನಾವು ಆಲ್ಮೋಸ್ಟ್ ಒಂದು 1.5 ಮಂತ್ ಆಯಿತು ಅಷ್ಟೇನಾ ಡೆವಲಪ್ಮೆಂಟ್ ಆಗಿ. ಇನ್ನೊಂದು 23 ಸೈಟ್ಸ್ ಅವೈಲಬಲ್ ಇದೆ ಸರ್. 23 ಸೈಟ್. ಹೌದು. ಯಾಕಂದ್ರೆ ನಮ್ಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ ತುಂಬ ಜನ, ನಾವು ಇನ್ನೂ ಅಷ್ಟೊಂದು ಪ್ರಮೋಷನ್ ಮಾಡ್ತಾ ಇಲ್ಲ. ಓಲ್ಡ್ ಕಸ್ಟಮರ್ ತಗೊಂಡಿದ್ದಾರೆ. ಈಗ ಒಂದು ಅದೇ 23 ಸೈಟ್ ಸಿಗುತ್ತೆ ನಿಮ್ಗೆ. ಪ್ರಮೋಷನ್ ಅಂತ ಬಂದರೆ ನಾವೇ ಮೊದಲು ಅನ್ಸುತ್ತೆ. ಹೌದು. ನೋಡಿ ವೀಕ್ಷಕರೇ, ಲೊಕೇಶನ್ ಕೂಡ ನಾನು ಕೊಟ್ಟಿದ್ದೀನಿ ಲೇಔಟ್ದು. ಚೆಕ್ ಮಾಡಿ, ಫ್ರೀ ಟೈಮಲ್ಲಿ ಇರ್ತೀರಾ, ಮೊಬೈಲಲ್ಲಿ ಜಸ್ಟ್ ಲೊಕೇಶನ್ನ ಟ್ಯಾಪ್ ಮಾಡಿದ್ರೆ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಫೀಸ್ ಲೊಕೇಶನ್ನು ಕೊಟ್ಟಿದ್ದೀನಿ ಸರ್ದು. ಆಫೀಸ್ಗೂ ಹೋಗಿ ಭೇಟಿ ಮಾಡಿ ಮಾತಾಡಿ. ಸೊ ನಿಮ್ಮ ಸರೌಂಡಿಂಗ್ ಎಲ್ಲ ಓಕೆ ಆಯಿತು ಅನ್ಸಿದ್ರೆ ನಂತರ ಮೂವ್ ಆಗಿ ಅಂತ ಹೇಳ್ತೀನಿ. ಲೇಔಟ್ಗೆ ಕನೆಕ್ಟಿವಿಟಿ ರೋಡ್ ಅಂತ ಬಂದರೆ ಯಾವ್ಯಾವ ಕಡೆಯಿಂದ ಲೇಔಟಿಗೆ ಬರ್ಬೋದು ಸರ್? ಒಂದು ನೀವು ಯಲಹಂಕ ದೊಡ್ಡಬಳ್ಳಾಪುರ ರೋಡು, ಹೆಬ್ಬಾಳ ಯಲಹಂಕ ದೊಡ್ಡಬಳ್ಳಾಪುರ ರೋಡಿಂದನೂ ಬರ್ಬೋದು. ರಾಜನಕುಂಟೆಯಿಂದ ನಿಮಗೆ 2 ಥರ ಕನೆಕ್ಟಿವಿಟಿ ಸಿಗುತ್ತೆ. ರಾಜನಕುಂಟೆಯಿಂದ ಹೆಸರುಘಟ್ಟ ರೋಡ್ ಅಂತ ಕರಿತೀವಿ, ಅಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ನಿಯರ್ ಪ್ರಾಜೆಕ್ಟ್ ಇದು, ಆ ರೋಡಿಂದ ಬರ್ಬೋದು. ನೆಲಮಂಗಲ ಕಡೆಯಿಂದ ಬರ್ತೀರಾ ಅಂದರೆ ನೆಲಮಂಗಲ ಚಿಕ್ಕಮದುರೈ ರೋಡು ಅಂತ ಕರಿತೀವಿ. ಹೌದು. ದೊಡ್ಡಬಳ್ಳಾಪುರ ರೋಡ್ ಅಂತ ಕರಿತೀವಿ, ಆ ರೋಡಿಂದನೂ ಬರ್ಬೋದು ನೀವು. ಇನ್ನೊಂದು ನೀವು ಈಗ ವಿದ್ಯಾನಪುರ ಇರೋದಾದರೆ ನೀವು ಅಬ್ಬಿಗೆರೆ, ಜಾಲಹಳ್ಳಿ, ಶೆಟ್ಟಿಹಳ್ಳಿ ಆ ಕಡೆ ಏನಾದರೂ ನೀವು ಇರ್ತೀರಾ ಅಂದರೆ ನೀವು ಆ ರೋಡಿಂದನೂ ಬರ್ಬೋದು. ಎಲ್ಲದಕ್ಕೂ ಹತ್ರ. ಸಂಭ್ರಮ್ ಕಾಲೇಜು, ಶಿವಕೋಟೆ ಮೇಲೆ ನೆಕ್ಸ್ಟ್ ಶ್ರೀರಾಮ್ ಕಾರಂತ್ ಬಡಾವಣೆ ಆದ ತಕ್ಷಣ ನಮ್ಮ ಲೇಔಟು.
ಸೊ ಎಲ್ಲದಕ್ಕೂ ಹತ್ರನೇ ಇರೋ ಬಿ ಡಿ ಅಟೆಸ್ಟ್ ಟು ಬಿ ಡಿ ಲೇಔಟ್ ಬರ್ತಕ್ಕಂಥದ್ರಿಂದ ನಿಮಗೆ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಸಿಗುತ್ತೆ, ನಿಮಗೆ ಬೇಗ ಗ್ರೋತ್ ಆಗುತ್ತೆ. ಲೇಔಟ್ಸ್ಗಳು ಯಾವ ಹತ್ರ ನೀವು ಒಂದು ವೈಡ್ ರೋಡ್ಗಳು ಬಂದಾಗ, ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂದಾಗ ನಿಮ್ಗೆ ಇಮಿಡಿಯೇಟ್ಲಾಗಿ ಗ್ರೋತ್ ಆಗುತ್ತೆ ಲೇಔಟ್ಗಳು. ಯಾಕೆ ಅಪ್ರೋಡ್ ಲೇಔಟ್ ಅಲ್ವಾ, ತುಂಬ ಚೆನ್ನಾಗಿ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಏನಂದರೆ ಗೊತ್ತಿಲ್ದಾರ ಯಾವುದೇ ಒಂದು ಸೈಟ್ಗಳನ್ನ ನೀವು ತೊಗೊಳ್ಳೋ ಬದಲು ಅಪ್ರೂವ್ಡ್ ಸೈಟ್ಗಳನ್ನ ತೊಗೊಳ್ಳಿ. ಅದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಿಮ್ಗೆ ಅದು ದುಡ್ಡಂತೂ ಡಬಲ್ ಆಗೋಕ್ಕೆ ಗ್ಯಾರಂಟಿ ನಾನೇ ಕೊಡ್ತೀನಿ. ಯಾಕೆಂದರೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಮೋಸ ಆಗಲ್ಲ. ಸೊ ಏನಂದರೆ ಡಾಕ್ಯುಮೆಂಟ್ರಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ತೊಗೋಬೇಕಷ್ಟೇ. ಹೌದು, 100% ನೋಡಲಿ ಮೇನಾಗಿ. ಅದಕ್ಕೆ ನಾವು ಒಂದು ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟೇ ಬರಲಿ ನಮ್ಮ ಹತ್ರ, ಯಾವ ಸಮಸ್ಯೆನಿಲ್ಲ. ಓಕೆ. ಸರೌಂಡಿಂಗ್ ಫೆಸಿಲಿಟೀಸ್ ಅಂತ ಬಂದರೆ ಏನೇನಿದೆ ಸರ್? ಸಂಭ್ರಮ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ ಇದೆ, ನಿಮಗೆ ಹಾಸ್ಪಿಟಲ್ಸ್ ಇದ್ದಾವೆ, ಮತ್ತು ಅಪಾರ್ಟ್ಮೆಂಟ್ಸ್ಗಳಿದ್ದಾವೆ, ರೆಸಿಡೆನ್ಷಿಯಲ್ ಎಲ್ಲ ಅಕ್ಕಪಕ್ಕ ಎಲ್ಲ ವಿಲೇಜ್ ಅಟ್ಯಾಚ್ದಿಂದ ನೀವು ಮನೆಗಳು ಇದ್ದಾವೆ. ಸೊ ನಿಮ್ಗೆ ಎಲ್ಲ ಥರದ ಫೆಸಿಲಿಟಿಗಳು ಸಿಗ್ತವೆ ಇಲ್ಲಿ. ಸೊ ಎಲ್ಲ ಥರನೂ ಫೆಸಿಲಿಟಿ ಇರೋವಂಥದ್ದು ಜೆನ್ಯೂನ್ ಆಗಿದೆ, ಟ್ರಸ್ಟ್ ಮಾಡ್ಬೋದು ವೀಕ್ಷಕರೇ. ಪ್ರೈಸ್ ಅಂತ ಬಂದರೆ ಏನು ಹೇಳ್ಬೋದು ಸರ್? ಸೊ ಪ್ರೈಸ್ ಬಂದುಬಿಟ್ಟು ನಾವು 4500 ರೂಪೀಸ್ ಕೋಟ್ ಮಾಡ್ತಾ ಇದ್ದೀವಿ. ನಿಮಗೆ ಸ್ಟ್ರೈಟ್ಲಿ ನೆಗೋಷಿಯಬಲು ಇದೆ. ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲ್ ಥ್ರೂ ಬಂದರೆ ಇನ್ನೊಂದು 100 ರೂಪೀಸ್ ಡಿಸ್ಕೌಂಟ್ ನಾವು ಕೊಡ್ತೀವಿ ಕಂಪನಿ ಕಡೆಯಿಂದ. ಹೌದು, ವೀಕ್ಷಕರಿಗೆ ಡೈರೆಕ್ಟ್ ಡಿಸ್ಕೌಂಟು 100 ರೂಪೀಸು, 4500 ರೂಪಾಯಿ ಇರುವಂಥದ್ದು 4400 ರೂಪಾಯಿಗೆ ಕೊಡ್ತಿದ್ದಾರೆ. ಅದರಲ್ಲೂ ಏನಾದರೂ ಒಂದು ನೆಗೋಷಿಯಬಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಬರ್ಬೋದು. ಇನ್ನೊಂದು ಏನಂದ್ರೆ ಕಾರ್ನರ್ ಸೈಟಿಗೆ 10% ಎಕ್ಸ್ಟ್ರಾ ಆಗುತ್ತೆ. ಕಾರ್ನರ್ ಸೈಟ್ಸ್ ಅವೈಲಬಲ್ ಇದೆ ಅಲ್ವಾ? ಇದೆ, ಸ್ವಲ್ಪ ಸೈಟ್ಗಳು ಇದಾವೆ. ಹೌದು, ಓಕೆ. ಕಾರ್ನರ್ ಸೈಟು ಇದೆ, ಅದಕ್ಕೆ ಸ್ವಲ್ಪ ಚಾರ್ಜಸ್ ಇರುತ್ತಂತೆ. ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಫುಲ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.